ಕೆ ಬಿ ಕೆಲಸ ಬಿಟ್ಟು ಹಾಗಾಗಿ ಅದನ್ನ ನಾನು ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಆ ಹುಚ್ಚು ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಆ ತರದೊಬ್ಬ ಸಾಮಾನ್ಯ ಮನುಷ್ಯನ ಒಳಗಡೆ ವ್ಯವಸ್ಥೆ ಬಗ್ಗೆ ಮತ್ತೆ ನಮ್ಮ ಜನಗಳು ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಎಷ್ಟು ದೊಡ್ಡ ಕಿಚ್ಚಿದೆ. ದುಡಿಯೋ ಜನ ಏನಾದ್ರೂ ತಿರುಗಿ ಬಿದ್ರೆ ಏನ್ ತೊಂದರೆ ಆಗಬಹುದು ಅನ್ನೋದನ್ನ ಇಲ್ಲಿ ಹಿಡಿಯಕ್ ಟ್ರೈ ಮಾಡ್ತಾ ಇದ್ದಾರೆ. ಶೇಷ ಅಂದ್ರೆ ಒಂದು ಅರ್ಥ ಉಳಿದವರು ಯಾರು ಉಳ್ಕೊಂಡಿದ್ದಾರೆ ಅಂತ, ಇನ್ನೂ ಒಂದು ಅರ್ಥ ನಾನು ಓದಿದ್ದೇನು ಅಂದ್ರೆ ಸಾವಿಲ್ಲದವನು ಅಂತ. ಪ್ರೊಡ್ಯೂಸರ್ಸ್ ಜಾಸ್ತಿ ಮಾತಾಡಬಾರ್ದು ಅಂತ ಮುಂಚೆನೆ ನಮ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಇನ್ನೇನ್ ಹೇಳಿಕ್ ಹೋಗಲ್ಲ. ಆ್ಯಕ್ಚುಲಿ ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ ನಾನು ಫಸ್ಟು ನಾನು ಕೆ ಇ ಬಿಲಿ ನಾನು 1 ವರ್ಷ ಲೈನ್ಮ್ಯಾನ್ ಆಗಿ ಕೆಲಸ ಮಾಡಿದೆ. ಬಟ್ ನಾನು ಕೆಲಸ ಮಾಡಬೇಕಾದ್ರೆ ನನಗೆ ತುಂಬ ಈ ಸಿನಿಮಾ ಮಾಡಬೇಕು, ಅದು ಕಾಲೇಜ್ ಡೇಸಿಂದಲೂ ನನಗೆ ಅದೊಂಥರ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ಆ ವರ್ಕ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ಆ ಕೆ ಇ ಬಿ ಕೆಲಸ ಬಿಟ್ಟು ಹಾಗಾಗಿ ಅದನ್ನು ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ ಹುಚ್ಚು ನನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈ ಸಿನಿಮಾ ಫಸ್ಟ್ ಆಫ್ ಆಲ್ ಫಸ್ಟು ನಮ್ಮ ಪ್ರೊಡ್ಯೂಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾನು ಈ ಸ್ಟೋರಿನ ನರೇಟ್ ಮಾಡಿದ ತಕ್ಷಣ ನೆಕ್ಸ್ಟು 3 ಡೇಸಲ್ಲೇ ಆಕ್ಸೆಪ್ಟ್ ಮಾಡಿದರು. ಇಲ್ಲ ಸರ್, ಈ ಸಿನಿಮಾ ಮಾಡೋಣ, ಸಿನಿಮಾ ತುಂಬ ಒಳ್ಳೆ ಕಂಟೆಂಟ್ ಇದೆ ಅನ್ನೋ ಥರ. ಹಾಗಾಗಿ ಫಸ್ಟು ಪ್ರೊಡ್ಯೂಸರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬಂದಿರೋ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಮೀಡಿಯಾ ಪ್ಲಸ್ಸು ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಆ್ಯಂಡ್ ಎಕ್ಸೆಟ್ರಾ ಇಲ್ಲಿ ಕೂತಿರೋರು ಎಲ್ಲರಿಗೂ ನಂದೊಂದು ದೊಡ್ಡ ಥ್ಯಾಂಕ್ಸು. ಸೆಕೆಂಡ್ ಆರ್ಟಿಸ್ಟ್ ಬಗ್ಗೆ ಮಾತಾಡಲೇಬೇಕು ನಾನು. ಯಾಕೆ ಅಂದರೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ನಾನು ಆರ್ಟಿಸ್ಟಿಗೆ. ಯಾಕೆ ಅಂದರೆ ಡೇ ನೈಟು ಅಂದ್ಕೊಂಡು ನಾವು ಜೋಗಲ್ಲಿ ಶೂಟ್ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ 3 ಅವರ್ ನಿದ್ದೆ ಮಾಡ್ತಾಯಿದ್ರು. 4 ಅವರ್ ಅಷ್ಟೇ. ಹಾಗಾಗಿ ಎಲ್ರಿಗೂ ಸರ್, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಎಲ್ರಿಗೂ ಸಾರಿ. ಯಾಕೆಂದರೆ ಅಷ್ಟು ವರ್ಕ್ ಮಾಡಿ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಜಾನ್ ಸರ್ ಆಗಿರ್ಬೋದು, ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಸಿದ್ಧಾರ್ಥ್ ಸರ್ ಆಗಿರ್ಬೋದು, ಮಾಧ್ಯಮಿಕ್ ಸರ್ ಆಗಿರ್ಬೋದು, ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಈ ಸಿನಿಮಾ ಆ್ಯಕ್ಚುಲಿ ಇಷ್ಟು ಚೆನ್ನಾಗಾಗಿರೋದಕ್ಕೆ ಒಂದು ಆರ್ಟಿಸ್ಟು ಟೀಮು ನನಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೆಕೆಂಡ್ ನಮ್ಮ ಟೆಕ್ನಿಷಿಯನ್ ಟೀಮ್ ನಾನು ಮಾತಾಡಲೇಬೇಕು. ಯಾಕೆಂದರೆ ಇದು ನನಗೆ ಡೆಬ್ಯೂ ಸಿನಿಮಾ. ಬಟ್ ಆದರೆ ನಮ್ಮ DOP ಆನಂದಣ್ಣ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ಅಂದರೆ ನಾನು ಇದಕ್ಕೆ ಬಿಫೋರ್ ಎಲ್ಲ ನಾನು ಒಂದಿಷ್ಟು ಸಿನಿಮಾ ಎಲ್ಲ ವರ್ಕ್ ಮಾಡಿದ್ದೆ. ಡೆಬ್ಯೂ ಡೈರೆಕ್ಟರ್ ಅಂದರೆ ಒಂದು ಸ್ವಲ್ಪ ಇದು ಮಾಡ್ತಾರೆ. ಬಟ್ ಆನಂದಣ್ಣ ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ ಶೂಟಲ್ಲಿ, ಪ್ರದೀಪ್ ನಿನ್ನ ಕಂಟೆಂಟ್ ಏನು, ನಿನ್ನ ಕಂಟೆಂಟನ್ನು ನಾನು ಕ್ಯಾಪ್ಚರ್ ಮಾಡಿಕೊಡ್ತೀನಿ. ಹಾಗಾಗಿ ಪ್ರತಿ ದಿನವೂ ನನಗೆ ಸಪೋರ್ಟಿವ್ ಆಗಿದ್ದು, ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತಾ, ಹಾಗಾಗಿ ಇದು ಥ್ಯಾಂಕ್ಸ್ ಆನಂದಣ್ಣ. ಆ್ಯಂಡು ಪೂರ್ಣ ಸರ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂದರೆ ಪೂರ್ಣ ಸರು ಒಂದು ಟ್ರ್ಯಾಕ್ ಆದಮೇಲೆ ಮತ್ತೆ ನಾನು ಸರ್ ಇಲ್ಲೊಂದು ಸ್ವಲ್ಪ ಎಮೋಷನ್ ಬೇಕು ಸರ್, ಇಲ್ಲೊಂದು ಸ್ವಲ್ಪ ವೈಲಿನ್ ಆ್ಯಡ್ ಮಾಡ್ಸೋಣ ಸರ್, ಆಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಆ್ಯಡ್ ಮಾಡ್ಸೋಣ ಸರ್ ಅಂತ ಹೇಳಿದಾಗಲೆಲ್ಲ ಯಾವತ್ತೂ ಪೂರ್ಣ ಸರು ನಾನು ಹೇಳಿದ್ದಕ್ಕೆ ಯಾವತ್ತೂ ಇಲ್ಲ ಅಂದಿಲ್ಲ. ಓಕೆ ಪ್ರದೀಪ್, ನಿಮ್ಮ ಫೀಲ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪೂರ್ಣ ಸರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಾಮಾನ್ಯ ಜನ ಪವರ್ನ ಪ್ರಶ್ನೆ ಮಾಡಬೇಕು, ಪವರ್ನ ನಾವು ಅನುಮಾನದಿಂದ ನೋಡ್ತಾನೆ ಇರಬೇಕಾಗತ್ತೆ. ಸೊ ಆ ಥರದ ಒಂದು ಲೈನ್ ಇರುವಂಥ ಒಂದು ಕತೆ ಇದು. ಇವತ್ತು ಕಾರ್ಮಿಕರ ದಿನಾಚರಣೆ. ಸಿನಿಮಾದ ಸಬ್ಜೆಕ್ಟು ಕೂಡ ನೇರ ದುಡಿಯೋ ಜನರಿಗೆ ಸಂಬಂಧಪಟ್ಟಿದ್ದು. ಆದರೆ ಅವ್ರನ್ನ ತೋರಿಸಲ್ಲ. ಅವ್ರಿಗೆ ಯಾರಿಂದ ತೊಂದರೆ ಆಗ್ತಿದೆಯೋ, ಯಾರು ಪವರ್ಫುಲ್ ಆಗಿದಾರೋ ಅವರಿಗೆ ದುಡಿಯೋ ಜನ ಏನಾದರೂ ತಿರುಗಿ ಬಿದ್ದರೆ ಏನು ತೊಂದರೆ ಆಗಬಹುದು ಅನ್ನೋದನ್ನ ಇಲ್ಲಿ ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅವ್ರು ನನಗೆ ಹೇಳಿದಾಗ. ಈಗ ಕೆಲಸ ನೋಡ್ತಾ ಇರೋದ್ರಿಂದ, ಈ ಕೆಲಸ ಖುಷಿ ಕೊಡ್ತಾ ಇರೋದ್ರಿಂದ ಅದೆಲ್ಲಾನು ಮರ್ತೋಗ್ತಾ ಇದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಆಗಲೇ ಟೈಮ್ ಆಗಿದೆ, ಶಾರ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ನನಗೆ ಯೂಶುವಲಿ ಯಾವುದೇ ಫಿಲಮ್ ಆಯಿತು ಅಂದರೂ ಕೂತ್ಕೊಂಡು ಕತೆ ಕೇಳೋದು, ಸ್ಟೋರಿ ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಫಿಲಮ್ ತೊಗೊಳ್ಳೋದು, ಇದೇನೋ ಎಲ್ಲರೂ ಅದೇ ಮಾಡೋದು.
ಬಟ್ ಈ ಫಿಲಮ್ ಏನಾಯ್ತು ಅಂತಂದ್ರೆ ಫಸ್ಟ್ ಟೈಮ್ ಪ್ರದೀಪ್ ಅವ್ರು ಬಂದು ಈ ತರ ಅವ್ರಿಗೇನು ಸ್ಟೋರಿ ಏನೇನೋ ಅಂದ್ರೆ ಏನೋ ಅವ್ರು ಕರೆಕ್ಟಾಗಿ ಅವ್ರಿಗೆ ಮಾತಾಡಕ್ಕೆ ನನ್ನ ಹತ್ರ ಕಮ್ಯುನಿಕೇಟ್ ಮಾಡಕ್ ಆಗ್ಲಿಲ್ಲ ಅನ್ಸುತ್ತೆ. ಏನೋ ಹೇಳಿದ್ರು ಹಿಂಗೇನೋ ಮಾಡ್ತಾ ಇದೀವಿ ಸರ್ ಹಿಂಗೆ ಈ ತರ ಒಂದ್ ಲೈನ್ ಹೇಳಿದ್ರಷ್ಟೇ. ಹೆಂಗಿದ್ರು ಇದಕ್ಕೆ ಹಾಡುಗಳಿರ್ಲಿಲ್ಲ, ಹಂಗಾಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಿರಲ್ಲ ಅಂದ್ಬಿಟ್ಟು ಆಯ್ತು ಶೂಟಿಂಗ್ ಎಲ್ಲ ಮಾಡ್ಕೊ ಬನ್ನಿ ಮಾಡೋಣ ಅನ್ಕೊಂಡು ನಾನು ಒಪ್ಕೊಂಡೆ ಮಾಡೋಣ ಸರ್ ಅಂತ. ಬಟ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ರು. ಶೂಟಿಂಗ್ ಮುಗಿಸ್ಕೊ ಬಂದ್ರೆ ಸರ್ ಈ ತರ ಏನಾಗಿದೆ ಇದು ಕನ್ನಡ ಮಲಯಾಳಂ ಎರಡರಲ್ಲೂ ಮಾಡ್ಬಿಟ್ಟಿದೀವಿ ಸರ್ ಅಂದ್ರು. ನನಗೆ ಅದು ದೊಡ್ಡ ಸರ್ಪ್ರೈಸ್, ಏನಿದೆ ಅಷ್ಟು ಈಸಿನಾ ಅಂತ. ಆಮೇಲೆ ಅದ್ರ ಕತೆಗಳೆಲ್ಲ ಹೇಳಿದ್ರು ಎರಡೆರಡು ಇದ್ರಲ್ಲಿ, ಅದು ಮಳೆನಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಎರಡೆರಡು ಲ್ಯಾಂಗ್ವೇಜ್, ಇಡೀ ಫಿಲಮ್ ಮಳೆ ಇದೆ. ಸೊ ತುಂಬಾ ಒಂದು ಫಸ್ಟ್ ಟೈಮ್ ಡೈರೆಕ್ಷನ್ಗೆ ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಮಾಡಿರೋದು ಆಶ್ಚರ್ಯ. ಮತ್ತೆ ಫಿಲಮ್ ನೋಡಿದ್ಮೇಲೆ ನನಗೆ ಅವ್ರ ಬಗ್ಗೆ ಬೇರೆ ಥರದ್ದೇ ನನಗೆ ಅಭಿಪ್ರಾಯ ಕ್ರಿಯೇಟ್ ಆಯ್ತು. ಯಾಕೆ ಅಂತಂದ್ರೆ ಸಿನಿಮಾಗಳು ಸಿನಿಮಾ ಮಾಡಬೇಕು ಅಂತ ಮಾಡೋದೊಂದು, ಈ ಸಿನಿಮಾ ನೋಡಿದ್ಮೇಲೆ ಅವರು ಅವ್ರ ಹತ್ರ ನೀವು ಎಲ್ಲ ಮಾತಾಡ್ತಿರ್ತೀರ ಅನ್ಸುತ್ತೆ, ಪರ್ಸ್ನಲ್ ಆಗಿ ಮಾತಾಡಿದ್ರೆ ಅವರು ಎಷ್ಟು ಮೈಲ್ಡ್ ಮತ್ತೆ ತುಂಬಾ ಅವ್ರು ಮಾತಾಡೋದೇ ಅವ್ರು ಡೈರೆಕ್ಟರ್ ಅಂತ ಅನ್ಸಲ್ಲ. ಬಟ್ ಆ ಥರದೊಬ್ಬ ಸಾಮಾನ್ಯ ಮನುಷ್ಯನ ಒಳಗಡೆ ವ್ಯವಸ್ಥೆ ಬಗ್ಗೆ ಮತ್ತೆ ನಮ್ಮ ಜನಗಳು ಅನುಭವಿಸ್ತಿರೋ ಕಷ್ಟಗಳ ಬಗ್ಗೆ ಎಷ್ಟು ದೊಡ್ಡ ಕಿಚ್ಚಿದೆ ಮತ್ತೆ ಎಷ್ಟು ದೊಡ್ಡ ತುಡಿತಾ ಇದೆ ಅನ್ನೋದು ಈ ಫಿಲಮ್ ನೋಡಿದ್ರೆ ಖಂಡಿತ ಎಲ್ಲರಿಗೂ ತಲುಪುತ್ತೆ. ಪ್ರೊಡ್ಯೂಸರ್ಸು ಜಾಸ್ತಿ ಮಾತಾಡಬಾರ್ದು ಅಂತ ಮುಂಚೆನೆ ನಮ್ಗೆ ಹೇಳ್ಬಿಟ್ಟಿದ್ದಾರೆ. ಸೊ ನಾವು ಇನ್ನೇನು ಹೇಳಿಕ್ ಹೋಗಲ್ಲ, ನಮಗೆ ಇನ್ಸ್ಟ್ರಕ್ಷನ್ ಬಂದಿದೆ ಸರ್. ಈಗ ಆಲ್ರೆಡಿ ಟೈಮ್ ಲೇಟ್ ಆಗಿದೆ, ಜಾಸ್ತಿ ಮಾತಾಡಬೇಡಿ ಅಂದಿದ್ದಾರೆ. ಬಟ್ ಸ್ಟಿಲ್ ನಾನು ಹೇಳಬೇಕು, ನಾನು ವೃತ್ತಿಪರ ಲೆಕ್ಚರರ್ ಆಗಿದ್ದೆ. ಸೊ ನನ್ನನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ, ನಾನು ಮಾತಾಡೋದೇ. ಸೊ ಹೇಳಬೇಕು ಅಂದ್ಕೊಂಡಿರೋದು ಒಂದೆರಡು ಮಾತು ನಾನು ಖಂಡಿತ ಹೇಳ್ತೀನಿ. ಮೂವಿ ಬಗ್ಗೆ ಅದರ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಎಲ್ಲ ಈಗಾಗಲೇ ನಮ್ಮ ಡೈರೆಕ್ಟರು, ನಮ್ಮ ಮ್ಯೂಸಿಕ್ ಡೈರೆಕ್ಟರು ಎಲ್ಲ ಹೇಳಿಬಿಟ್ಟಿದ್ದಾರೆ. ಸೊ ನಾನು ಏನಿದ್ರು ಬರೀ ಅವರಿಗೆ ಥ್ಯಾಂಕ್ ಮಾಡ್ಬೋದಷ್ಟೇ ಈ ವೇದಿಕೆ ಮೇಲೆ ನಿಂತು. ಸರ್ ಸಬ್ಜೆಕ್ಟು ತುಂಬ ಡಿಫ್ರೆಂಟ್ ಆಗಿದೆ. ಈಗ ಬರ್ತಾ ಇರೋ ಕಂಟೆಂಟ್ಸ್ ನೋಡಿದರೆ ಇವ್ರು ಹೇಳಿದ್ದ ಸ್ಟೋರಿ ಕೇಳಿದರೆ ಬಹಳ ಡಿಫ್ರೆಂಟ್ ಆಗಿದೆ, ಆಮೇಲೆ ತುಂಬ ಟಚಿಂಗ್ ಆಗಿದೆ. ಸೊ ಹಾಗಾಗಿ ನಾವು ಆಯಿತು ಅಂತ ಒಪ್ಕೊಂಡ್ವಿ. ನಮ್ಮ ಎಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟರಿಗೆ. ಅಷ್ಟು ಚೆನ್ನಾಗಿ ನಮಗೆ ನರೇಟ್ ಮಾಡಿದ್ರು ಒಂದೊಂದು ಸೀನು. ಅದು ಬಿಟ್ಟರೆ ಅವ್ರ ಮೂವಿಗೆ ಏನು ಕೇಳಿದ್ದಾರೆ ಅದಷ್ಟು ನಾವು ಒದಗಿಸ್ಕೊಟ್ಟಿದ್ದೀವಿ. ಏನು ಸರ್? ಶೋರ್. ನಾನು ಒಬ್ಬರು ಪ್ರೊಡ್ಯೂಸರ್ ಆಗಿ ಈ ಪಿಕ್ಚರ್ ಭಾಳ ಸುಂದರವಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸ್ಟಾರ್ಸ್ಗೆ ಮತ್ತು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಮಲಯಾಳಂನಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಟೀಸರ್ ರಿಲೀಸ್ ಹೋಗಿದ್ವಲ್ಲ, ಹಾಗೆ ನಮ್ಮ ಕನ್ನಡಿಗರು ಕೂಡ ನಮ್ಮ ಒಂದು ಈ ಚಲನಚಿತ್ರನ ತಾವು ಕೂಡ ಪ್ರೀತಿ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಕೂಡ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಅದ್ಭುತವಾಗಿ ಬಂದಿದೆ, ವಿಭಿನ್ನವಾಗಿ ಬಂದಿದೆ. ಮತ್ತು ಕನ್ನಡದಲ್ಲಿ ಒಂದು ಅತ್ಯುತ್ತಮ ಮೂವಿ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ, ತುಂಬ ಅದ್ಭುತವಾಗಿ ಬಂದಿದೆ, ಯಶಸ್ಸು ಕಾರಣದಲ್ಲಿ ಡೌಟೇ ಇಲ್ಲ. ನನ್ನ ಕಡೆಯಿಂದ ಶೇಷ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ, ಐ ಆಮ್ ಸ್ಲೀಬಾ. Sorry, I cannot speak that fluently in Kannada, so with your permission, shall I speak in English? Okay. So I am so glad to be here on this teaser launch occasion of the film Shesha 2016. This movie Shesha, I am wishing all the best to perform good in Malayalam and Kannada very well, and I wish all the team, all the actors and the director and the producers all the best to make this a very successful film and to go and do more films in Malayalam and Kannada. Thank you so much. I'm Sushil. I am the line producer for ಆಡಿಜೀವಿತಂ. ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ, ಯಾಕೆಂದರೆ ನಮ್ಮ ಮೈಸೂರಲ್ಲಿ ಓದಿದೆ, ಅದಕ್ಕೆ ಕನ್ನಡ ಅರ್ಥ ಆಗುತ್ತೆ. ಕನ್ನಡ I can speak little bit and I can also understand little bit. Well made and very content oriented. I mean, we believe in the film which is more content oriented. I think the director has done a very good job, the music as well as the team behind it. And both of you, ma'am, I think I met the producers in Cochin last week. Our press trailer launch ಮಾಡಿದೆ, and we had a very good response to it. And it's not easy making a film.
because it takes a lot of dedication, hard work, commitment, and it's a teamwork, just one janake film madakagalla. That's what I learned in Good Life. It's a long, tedious process, and always the collaboration between these two industries is going to help every person involved in it. It's a lot of people's dedication is in this film, and the subject which you have chose, it's done very well. I'm sure this film will really do good, and a lot of marketing, a lot of strategies has to be worked on it. And God bless, and all the best. And we are just waiting for the trailer now. I mean, since I have seen the teaser, it's fine. But yeah, the hero has come, so it's always there. And all the people that has worked along with them, take care of yourself, and let's get into the stuff. Thank you so much. Nandi namaskara. ಶೇಷ, ಇದರ ಟೈಟ್ಲೇ ತುಂಬ ಚೆನ್ನಾಗಿದೆ. ಶೇಷ ಅಂದರೆ ಒಂದು ಅರ್ಥ ಉಳಿದವರು, ಯಾರು ಉಳ್ಕೊಂಡಿದ್ದಾರೆ ಅಂತ. ಇನ್ನೂ ಒಂದು ಅರ್ಥ ನಾನು ಓದಿದ್ದೇನು ಅಂದರೆ ಸಾವಿಲ್ಲದವನು ಅಂತ, ಅನಂತ ಅಂತ. ಶೇಷ ಅಂದರೆ ಅನಂತ ಅಂತ. ಸೊ ಈ ಕಥೆಗೆ ಟೈಟ್ಲು ಚೆನ್ನಾಗಿದೆ. ಎಷ್ಟು ಇಂಟೆನ್ಸ್ ಆಗಿದೆಯೋ, ಶೂಟಿಂಗು ಅದೇ ಥರ ಇತ್ತು, ಅಷ್ಟೇ ಅನುಭವ ಆಯಿತು, ಅಷ್ಟೇ ಕಷ್ಟನೂ ಪಟ್ಟಿದ್ದೀವಿ. ಯಾಕೆಂದರೆ ಶೂಟಿಂಗ್ ಕಂಪ್ಲೀಟ್ ಮುಗಿದ ಮೇಲೇ ನಮ್ಮನ್ನು ಬಿಟ್ಟಿದ್ದವರು ಪ್ರದೀಪು. ಸಿನಿಮಾ ಚೆನ್ನಾಗಾಗಲಿ, ಟೀಸರ್ ತುಂಬ ಚೆನ್ನಾಗೇ ಇದೆ, ಕುತೂಹಲಕಾರಿಯಾಗಿದೆ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.